ಬಹಳ ಕ್ಯೂರಿಯಾಸಿಟಿ ಇರುವಂತ ಕೇಸ್ ಇದು. 1918ರಲ್ಲಿ ಅಸ್ಸಾಂನಲ್ಲಿ ಅವರ ಜನನ, 51ರಲ್ಲಿ ಅಸ್ಸಾಂ ಹೈಕೋರ್ಟ್ ವಕೀಲರಾಗಿ ರಿಜಿಸ್ಟರ್ ಮಾಡ್ಕೊಳ್ತಾರೆ, 58ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ನಲ್ಲಿ ವಕೀಲರಾಗಿ ರಿಜಿಸ್ಟರ್ ಮಾಡ್ಕೊಳ್ತಾರೆ, 56ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆಗ್ತಾರೆ, 62ರಲ್ಲಿ ರಾಜ್ಯಸಭೆಗೆ ಸೆಲೆಕ್ಟ್ ಆಗ್ತಾರೆ, 68ರಲ್ಲಿ ಮತ್ತೆ 2ನೇ ಬಾರಿ ಸೆಲೆಕ್ಟ್ ಆಗ್ತಾರೆ, 72ರವರೆಗೂ ರಾಜ್ಯಸಭಾ ಸದಸ್ಯರಾಗಿ ಅಂದ್ರೆ 2 ಅವಧಿ ರಾಜ್ಯಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾರೆ. 72ರಲ್ಲಿ ರಾಜ್ಯಸಭೆಗೆ ರಾಜೀನಾಮೆ ನೀಡಿ ಅಸ್ಸಾಂ ಮತ್ತು ನಾಗಾಲ್ಯಾಂಡ್ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿ ಅಪಾಯಿಂಟ್ ಆಗ್ತಾರೆ. ಆಮೇಲೆ 79ರಲ್ಲಿ ಮುಖ್ಯ ನ್ಯಾಯಮೂರ್ತಿ ಆಗ್ತಾರೆ. ಹೂ ವಾಸ್ ಕಾಂಗ್ರೆಸ್ ಪಾರ್ಟಿಯ ಮೆಂಬರ್ ಆಗಿ ರಾಜ್ಯಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಿದವರು ನ್ಯಾಯಾಧೀಶರಾಗಿ ನಿವೃತ್ತಿ ಆಗ್ತಾರೆ. ಇದು ಅವರ ಹಿಸ್ಟ್ರಿ. ಇದು ಕಾಂಗ್ರೆಸ್ನ ಇತಿಹಾಸ. ಕಾಂಗ್ರೆಸ್ನ ಡಿಎನ್ಎನೇ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲದೆ ಇರುವಂತ ಡಿಎನ್ಎ, ಸರ್ವಾಧಿಕಾರಿ ಡಿಎನ್ಎ. ಆ ಸರ್ವಾಧಿಕಾರಿ ಡಿಎನ್ಎ ಕಾರಣದಿಂದ ತನಗೆ ಅಧಿಕಾರ ತಪ್ಪಿದಾಗಲೆಲ್ಲ, ಯಾವಾಗ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ತಪ್ಪೋಗುತ್ತೆ, ಈ ಡಿಎನ್ಎ ಕಾರಣಕ್ಕೆ ಈಗ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಆ ಡಿಎನ್ಎಲ್ಲೇ ದೋಷ ಇರೋದ್ರಿಂದ ಸ್ವಲ್ಪ ಮೆಂಟಲ್ ಬ್ಯಾಲೆನ್ಸ್ ತಪ್ಪುತ್ತೆ. ಆ ಮೆಂಟಲ್ ಬ್ಯಾಲೆನ್ಸ್ ತಪ್ಪೋದ್ರಿಂದ ಈ ರೀತಿ ಸಂವಿಧಾನಿಕ ಸಂಸ್ಥೆಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈಗಲೂ ಚಾಲೆಂಜು ಅವ್ರಿಗೆ ಚಾಲೆಂಜ್ ಹಾಕ್ಲಿಕ್ಕೆ ಬಯಸ್ತೇವೆ. ನೀವು ಆಧಾರ ಸಹಿತ ನ್ಯಾಯಾಲಯಕ್ಕೆ ಹೋಗಿ, ಯಾವ BLO, ಯಾವ AERO ತಪ್ಪು ಮಾಡಿದ್ದಾನೆ ಅಂತ ನೀವು ಆರೋಪ ಹೇಳಿ. ಯಾವ AER ತಪ್ಪು ಮಾಡಿದ್ದಾನೆ, ಎಲ್ಲಿ ವ್ಯತ್ಯಾಸ ಆಗಿದೆ ಹೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಅಡಿಷನ್ ಜಾಸ್ತಿ ಆಗಿದೆ ಹೊರತು ಡಿಲಿಷನ್ ಕಡಿಮೆ ಆಗಿದೆ. 5 ಜನ ಅಡಿಷನ್ ಆದ್ರೆ ಒಬ್ಬರು ಡಿಲಿಷನ್ ಆಗಿದೆ. ಒಂದು ಮತಗಟ್ಟೆನಲ್ಲಿ ಸರಾಸರಿ 5 ಜನರ ಮತಪಟ್ಟಿಗೆ ಹೆಸರು ಸೇರ್ಕೊಂಡ್ರೆ ಒಬ್ರು ಡಿಲಿಷನ್ ಆಗಿದೆ. ಅಂದ್ರೆ ಡೆತ್ ರೇಟ್ಗಿಂತ ಕಡಿಮೆ ಡಿಲಿಷನ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ಬರ್ತ್ ರೇಟ್ಗಿಂತ ಜಾಸ್ತಿ ಅಡಿಷನ್ ಆಗಿದೆ ಕರ್ನಾಟಕದಲ್ಲಿ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಬರ್ತ್ ರೇಟ್ಗಿಂತ ಜಾಸ್ತಿ ಅಡಿಷನ್ ಆಗಿದೆ. ಬೆಂಗಳೂರಿನಲ್ಲಿ ಎಷ್ಟು ಜನ ಹುಟ್ಟಿದಾರೋ ಅದಕ್ಕಿಂತ ಜಾಸ್ತಿ ಅಡಿಷನ್ ಆಗಿದೆ. ಎಷ್ಟು ಜನ ಸತ್ತಿದಾರೋ ಅದಕ್ಕಿಂತ ಕಡಿಮೆ ಡಿಲಿಷನ್ ಆಗಿದೆ. ಇಟ್ಸ್ ಸೋರ್ಸ್ ಅಂದ್ರೆ ಡಾಕ್ಯುಮೆಂಟ್ ಸೋರ್ಸ್. ರಾಹುಲ್ ಗಾಂಧಿ ಆರೋಪ ಒಂದು ಸುಳ್ಳು ನೆರೇಟಿವ್ ಸೃಷ್ಟಿ ಮಾಡುವಂತ ಒಂದು ಆರೋಪ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಆಗುತ್ತೆ. ಹಾಗಾಗಿ ನಾನು ಯಾರಿಗಾದ್ರೂ ರಾಹುಲ್ ಗಾಂಧಿಯವರ ಬಗ್ಗೆ ಆರೋಗ್ಯದ ಬಗ್ಗೆ ಕಳಕಳಿ ಇದ್ರೆ ಅವ್ರನ್ನ ಒಮ್ಮೆ ಮೆಡಿಕಲ್ ಚೆಕಪ್ನ ಸಮಗ್ರವಾಗಿ ಮಾಡಿಸಿ ಅಂತ ನಾನು, ಯಾಕೆಂದ್ರೆ ಕೆಲವರು ಭವಿಷ್ಯನೇ ರಾಹುಲ್ ಗಾಂಧಿ ಮೇಲೆ ನಿಂತಿದೆ. ದೇಶದ ಭವಿಷ್ಯ ರಾಹುಲ್ ಗಾಂಧಿ ಮೇಲೆ ನಿಂತಿಲ್ಲ, ಕಾಂಗ್ರೆಸ್ಸಿಗರ ಕೆಲವರ ಭವಿಷ್ಯ ರಾಹುಲ್ ಗಾಂಧಿಯವರ ಮೇಲೆ ನಿಂತಿದೆ. ಹಾಗಾಗಿ ನಿಮ್ಮ ನಾಯಕನ ಮೆಡಿಕಲ್ ತಪಾಸಣೆ ಮಾಡಿಸಿ ಅಂತ ಒಂದು ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ.